ಇನ್ನು ಭಾರತ್ ಮಾಲಾ ಯೋಜನೆ ಸಾಗುವಂತ ಮಾರ್ಗ ಎನ್ನಲಾಗ್ತಾ ಇರುವಂತ ರಾಯಚೂರಿನ ಸಿರವಾರದ ಗಣದಿನ್ನಿ ಬಳಿ ದದ್ದಲ್ ಪುತ್ರನ ಹೆಸರಿನಲ್ಲಿ ಜಮೀನು ಖರೀದಿ ಮಾಡಿರುವಂತದ್ದು. ಇಲ್ಲಿಂದ ನಮ್ಮ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ಪ್ರತ್ಯಕ್ಷ ವರದಿಯನ್ನ ಕೊಟ್ಟಿದ್ದಾರೆ, ನೋಡ್ಕೊಂಬರೋಣ. ತಮ್ಮ ಮಗನ ಹೆಸರಿನಲ್ಲಿ ಗಣದಿನಿ ಎನ್ನುವಂತಹ ಗ್ರಾಮದಲ್ಲಿ 4 ಎಕರೆ 31 ಗುಂಟೆ ಭೂಮಿಯನ್ನು ಖರೀದಿಸಿದ್ದಾರೆ ಎನ್ನುವಂತಹ ಆರೋಪ ಏನಿತ್ತು. ಅದಕ್ಕೆ ಸಂಬಂಧಿಸಿದಂತೆ ನಾವಿವತ್ತು ರಾಯಚೂರು ಜಿಲ್ಲೆಯ ಸಿರವಾರ ಪಟ್ಟಣದ ಪಕ್ಕದಲ್ಲಿರ್ತಕ್ಕಂತಹ ಈ ಒಂದು ಗಣದಿನಿ ಗ್ರಾಮದಲ್ಲಿ ದದ್ದಲ್ ಅವರು ತಮ್ಮ ಪುತ್ರನ ಹೆಸರಲ್ಲಿ ಖರೀದಿಸಿದಂತಹ ಈ ಒಂದು ಭೂಮಿಯಲ್ಲಿ ನಾವಿವತ್ತು ಇರ್ತಕ್ಕಂಥದ್ದು ದೃಶ್ಯಗಳಲ್ಲಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ. ಇದೇ ಆ ಭೂಮಿ ಗಣದಿನಿ ಗ್ರಾಮದ ಬಸನಗೌಡ ತಂದೆ ಸಿದ್ದನಗೌಡ ಎಂಬುವವರಿಗೆ ಸೇರಿದಂಥ ಈ ಭೂಮಿಯನ್ನು 22/5/2024ರಲ್ಲಿ ಬಸನಗೌಡ ದದ್ದಲ್ ಅವರು ಖರೀದಿ ಮಾಡಿ ತಮ್ಮ ಸುಪುತ್ರರಾದಂತಹ ತ್ರಿಶೂಲ್ ಕುಮಾರ್ ನಾಯಕ್ರವರಿಗೆ ನೋಂದಣಿಯನ್ನು ಮಾಡಿಸಿದ್ದಾರೆ. ಹೀಗಾಗಿ ಎಲ್ಲೋ ಒಂದು ಕಡೆ ಇವತ್ತು ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಏನು ಇವತ್ತು 187 ಕೋಟಿಗೂ ಅಧಿಕ ಹಣದ ಭ್ರಷ್ಟಾಚಾರ ಪ್ರಕರಣ ಇವತ್ತೇನು ಬೆಳಕಿಗೆ ಬಂದಿದೆ. ಆ ಹಣ ಏನಿದೆ, ಆ ಹಣ ಎಲ್ಲಿ ಹೋಯಿತು ಎನ್ನುವಂತಹ ಪ್ರಶ್ನೆ ಇವತ್ತು ಸಹಜವಾಗಿ ರಾಜ್ಯದ ಜನರಲ್ಲಿ ಮೂಡಿತ್ತು, ಅಧಿಕಾರಿಗಳಲ್ಲೂ ಕೂಡ ಮೂಡಿತ್ತು, ಇಡಿ ಅಧಿಕಾರಿಗಳಲ್ಲಿ ಮತ್ತು SIT ಅಧಿಕಾರಿಗಳಲ್ಲಿ. ಇದೀಗ ಆ ಹಣ ಇಲ್ಲಿ ಟ್ರಾನ್ಸ್ಫರ್ ಆಗಿದೆಯಾ ಅನ್ನುವಂತಹ ಒಂದು ಪ್ರಶ್ನೆ ಇದೀಗ ಮೂಡ್ತಾ ಇದೆ. ಇಲ್ಲಿ ಈ ಭೂಮಿಯನ್ನು ನಾನು ನಿಮಗೇನು ತೋರಿಸ್ತಾ ಇದ್ದೀನಿ, ಇದು ಸಮೃದ್ಧವಾದಂತಹ ಫಲವತ್ತಾದ ಎರೆ ಭೂಮಿ. ಆದರೆ ಇಲ್ಲಿ ಮಾರುಕಟ್ಟೆಯ ವ್ಯಾಲ್ಯೂ ಏನಂತ ಹೇಳಿದರೆ ಇವತ್ತು ಎರೆ ಭೂಮಿಯ ಮಾರುಕಟ್ಟೆ ವ್ಯಾಲ್ಯೂ 30 ಲಕ್ಷಕ್ಕೂ ಅಧಿಕ ಇದೆ ಅನ್ನುವಂಥ ಮಾಹಿತಿ ಇಲ್ಲಿ ಇರತಕ್ಕಂಥದ್ದು ಗ್ರಾಮದಲ್ಲಿ. ಆದರೆ ಇವತ್ತು ಖರೀದಿ ಮಾಡಿರ್ತಕ್ಕಂಥ ಬಸನಗೌಡ ದದ್ದಲ್ ಅವರು ದಾಖಲೆಯ ಪ್ರಕಾರ ಹೇಳೋದಾದರೆ ಇವತ್ತು 1,76,000 ಭೂಮಿಗೆ ಒಂದು ಎಕರೆಗೆ ಖರೀದಿ ಮಾಡಿದ್ದಾರೆ ಅನ್ನುವಂತಹ ಮಾಹಿತಿ ಇರತಕ್ಕಂಥದ್ದು. ಒಟ್ಟು 23,88,000 ರೂಪಾಯಿಗಳನ್ನು ಕೊಟ್ಟು ಈ 4 ಎಕರೆ 31 ಗುಂಟೆ ಭೂಮಿಯನ್ನು ದದ್ದಲ್ ಅವರು ಖರೀದಿಸಿದರು ಎನ್ನುವಂತಹ ದಾಖಲೆ ಇವತ್ತು ಸರ್ಕಾರಿ ದಾಖಲೆಗಳ ಪ್ರಕಾರ ದೊರೆತಿರ್ತಕ್ಕಂಥದ್ದು. ಆದರೆ ಇವತ್ತು ಮಾರುಕಟ್ಟೆಯ ಮೌಲ್ಯ ಇವತ್ತು ನೋಡಿದರೆ ಇದರದ್ದು ಏನಿಲ್ಲ ಅಂತ ಹೇಳಿದ್ರು ಕೂಡ 1,62,00,000 ಆಗುತ್ತೆ ಎನ್ನುವಂತಹ ಮಾಹಿತಿ ನಮಗಿಲ್ಲಿ ಲಭ್ಯವಾಗಿರ್ತಕ್ಕಂಥದ್ದು. ಇದರ ಜೊತೆಗೆ ಇವತ್ತು ಮಾರಾಟ ಮಾಡಿರ್ತಕ್ಕಂತಹ ಏನು ಬಸನಗೌಡ ತಂದೆ ಸಿದ್ದನಗೌಡ ಇರಿದ್ದಾರೆ, ಇವರು ಇವತ್ತು ಆ ಒಂದು ಎಕರೆಗೆ ಇವತ್ತು 36 ಲಕ್ಷ ರೂಪಾಯಿ ಇದ್ದಂಗೆ ಬಸನಗೌಡ ದದ್ದಲ್ ಅವರಿಗೆ ಕೊಟ್ಟಿದ್ದಾರೆ ಎನ್ನುವಂತಹ ಮಾಹಿತಿ ಇರತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಉದ್ಭವವಾಗ್ತಕ್ಕಂಥದ್ದು ಏನಪ್ಪಾ ಅಂತ ಹೇಳಿದ್ರೆ, ತ್ರಿಶೂಲ್ ನಾಯಕ್ ಅವರು ಇತ್ತೀಚೆಗೆ MBBS ವೈದ್ಯಕೀಯ ಕೋರ್ಸನ್ನು ಮುಗಿಸಿ ಈಗ ಪ್ರಾಕ್ಟೀಸನ್ನು ಮಾಡ್ತಾ ಇದ್ದಾರೆ ಎನ್ನುವಂತಹ ಮಾಹಿತಿ ನಮಗೆ ಲಭ್ಯವಾಗಿರ್ತಕ್ಕಂಥದ್ದು. ಇಷ್ಟೊಂದು ಪ್ರಮಾಣದ ಹಣ ಈಗ ಪ್ರಾಕ್ಟೀಸ್ ಮಾಡ್ತಿರ್ತಕ್ಕಂಥ ವೈದ್ಯರಾದಂತಹ ತ್ರಿಶೂಲ್ ಕುಮಾರ್ ಅವರಿಗೆ ಎಲ್ಲಿಂದ ಬಂತು ಎನ್ನುವಂತಹ ಪ್ರಶ್ನೆ ಇದೀಗ ಇಡಿ ಅಧಿಕಾರಿಗಳ ಮುಂದಿರ್ತಕ್ಕಂಥದ್ದು. ಆ ಕಾರಣಕ್ಕಾಗಿ ಇಡಿ ಅಧಿಕಾರಿಗಳು ಬಸನಗೌಡ ದದ್ದಲ್ ಅವರ ಪುತ್ರ ತ್ರಿಶೂಲ್ ನಾಯಕ್ ಅವರಿಗೂ ಕೂಡ ನೋಟಿಸನ್ನು ನೀಡತಕ್ಕಂಥ ಸಾಧ್ಯತೆಗಳಿವೆ ಎನ್ನಲಾಗ್ತಾ ಇದೆ. ಈ ಜಮೀನಿನಲ್ಲಿ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆಯಾದಂತಹ ಭಾರತ್ ಮಾಲಾ ಏನು ಹೈವೇ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಇದೆ, ಆ ರಾಷ್ಟ್ರೀಯ ಹೆದ್ದಾರಿ ಈ ಒಂದು ಜಮೀನಿನಲ್ಲಿ ಹಾದು ಹೋಗುತ್ತೆ ಎನ್ನುವಂತಹ ಮಾತುಗಳು ಇವತ್ತು ಜಿಲ್ಲೆಯಲ್ಲಿ ಕೇಳಿಬರ್ತವೆ. ಆ ಕಾರಣಕ್ಕಾಗಿ ಬಸನಗೌಡ ದದ್ದಲ್ ಅವರು ಇವತ್ತು ಹೆಚ್ಚಿನ ಹಣವನ್ನೇ ಕೊಟ್ಟು ಈ ಭೂಮಿಯನ್ನು ಖರೀದಿಸಿದ್ದಾರೆ. ಈ ಒಂದು ಹಗರಣದಲ್ಲಿ ಹಣ ವರ್ಗಾವಣೆಯಾಗಿರ್ತಕ್ಕಂಥದ್ದು ಏನಿದೆ, ಆ ಹಣ ಇಲ್ಲಿ ಇವತ್ತು ಈ ಭೂಮಿಗೆ ಬಳಕೆ ಆಯ್ತಾ ಎನ್ನುವಂತಹ ಪ್ರಶ್ನೆಗಳು ಇವತ್ತು ದಟ್ಟವಾಗಿ ಮೂಡ್ತಾ ಇದ್ದಾವೆ. ಈ ಎಲ್ಲ ಪ್ರಶ್ನೆಗಳಿಗೆ ಉತ್ತರ ಕೊಡಬೇಕಾದಂಥವರು ಇವತ್ತು ಶಾಸಕ ಬಸನಗೌಡ ದದ್ದಲ್ ಅವರು. ಎಲ್ಲ ಒಂದು ಕಡೆ ಮಾಜಿ ಸಚಿವ ನಾಗೇಂದ್ರ ಅವರು ಈಗ ಇಡಿ ವಶಕ್ಕೆ ತೆಗೆದುಕೊಂಡಿದ್ದಾರೆ. ಅದೇ ರೀತಿ ಈ ಒಂದು ರಾಯಚೂರು ಗ್ರಾಮಾಂತರ ಕ್ಷೇತ್ರದ ಶಾಸಕರಾದಂಥ ಬಸನಗೌಡ ದದ್ದಲ್ ಅವರನ್ನು ಕೂಡ ಇಡಿ ವಶಕ್ಕೆ ಪಡಿತಕ್ಕಂಥ ಸಾಧ್ಯತೆ ಇದೆ ಎನ್ನುವಂತಹ ಮಾಹಿತಿಗಳು ದಟ್ಟವಾಗಿದೆ. ರಾಯಚೂರಿನಿಂದ ವಿಶ್ವನಾಥ್ ಹೂಗಾರ್, ನ್ಯೂಸ್ 18. ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗಿರುವಂತಹ ಭ್ರಷ್ಟಾಚಾರದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನ್ಯೂಸ್ 18 ಪಿನ್ ಟು ಪಿನ್ ಮಾಹಿತಿಯನ್ನ ಕೊಡ್ತಾ ಇದೆ. ಅದರ ಜೊತೆಗೆ ಸಾಕಷ್ಟು ಎಕ್ಸ್ಕ್ಲೂಸಿವ್ ಆದಂತಹ ಸ್ಟೋರಿಯನ್ನ ಕೂಡ ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಿಮ್ಮ ಮುಂದೆ ಇಟ್ಟಿದ್ವಿ. ಹಾಗೆ ಈ ವಿಚಾರದಲ್ಲಿ ರಾಯಚೂರಿನ ಮಾಜಿ ಸಂಸದರಾಗಿರುವಂತ ಅಮರೇಶ್ವರ್ ನಾಯಕ್ ಅವರು ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ದಾರೆ. ಅವ್ರು ಏನಂತ ಹೇಳಿದ್ರು ಈ ಅಕ್ರಮದ ಬಗ್ಗೆ ನೋಡಿ. ಇಲ್ಲ ವಿಷಯ ಅಂತ ಏನಿಲ್ಲ ಸರ್, ಅದು ರಾಷ್ಟ್ರೀಯ ಹೆದ್ದಾರಿಗೆ ಸಂಬಂಧಪಟ್ಟಂಗೆ ಸ್ವಲ್ಪ ಭೂಮಿಗೆ ತಾವೊಂದು ಯೋಜನೆ ತಗೊಂಬಂದಿದ್ರಿ ಕೇಂದ್ರ ಸರ್ಕಾರದ್ದು, ತುಂಬಾ ಮಹತ್ವಾಕಾಂಕ್ಷಿ ಯೋಜನೆ. ಆದ್ರೆ ಅದು ಲ್ಯಾಂಡ್ ವಿಚಾರಕ್ಕೆ ಸಂಬಂಧಪಟ್ಟಂಗೆ ಭೂಮಿಗಳನ್ನ ಈ ಪ್ರಭಾವಿಗಳು ಮತ್ತು ಜೊತೆಗೆ ಬೇರೆ ಬೇರೆ ಉದ್ಯಮಿದಾರರು ಖರೀದಿ ಮಾಡ್ಕೊಂಡು ಆಗಿ ಕನ್ವರ್ಷನ್ ಮಾಡ್ಕೊಳಕತ್ತಾರ. ಸೊ ಅದಕ್ಕೆ ಸಂಬಂಧಪಟ್ಟಂಗ ಒಂಚೂರು ನಿಮ್ಮನ್ನ ಮಾತಾಡಿಸ್ಬೇಕಾಗಿತ್ತು ನಾವು. ನೀವು ತಂದ ಯೋಜನೆ ಇಲ್ಲ ನಾನ ಬಂದ ಮಾಹಿತಿ ಪ್ರಕಾರ ನಾನು ಅಲ್ಲಿ ಮೇಲೆ ಯಾರಿಗೆ ಹೇಳ್ಬೇಕು ಹೇಳಿನಿ. ಬಿಸ್ನೆಸ್ ಮಾಡ್ಕೊಂಡ್ಬಿಟ್ಟಾರೆ, ಎಸ್ಪೆಷಲಿ ಬೆಳಗಾವ್ ರಾಯಚೂರು ರೋಡು ಅದು. ಹಿಂಗಾಗಿ ಅವರು ವೆರಿಫಿಕೇಶನ್ ಮಾಡ್ತಾ ಇದಾರೆ. ಮತ್ತು ರಾಷ್ಟ್ರೀಯ ಹೆದ್ದಾರಿ ಏನ ಆ ಕಡೆ ಭಾರತ್ ಮಾಲಾ ಇದೆ, ಅದನ್ನ ಮೊದಲೊಮ್ಮೆ ಇನ್ಸ್ಪೆಕ್ಷನ್ ಮಾಡಿದ್ರೆ ಈಗ ಮತ್ತೊಮ್ಮೆ ಮಾಡ್ತಾರ. ನಮ್ಮ ಸೆಂಟ್ರಲ್ ಅಸಿಸ್ಟೆನ್ಸ್ ನಾವು ಅಷ್ಟು ಸಲ್ಲಿಸಿ ಬಿಡೋದಿಲ್ಲ. ಯೋಜನೆಗಳು ಅದನ್ನ ಏನೇನಾಗಿದೆ ನಾನು
ಮಿನಿಸ್ಟ್ರಿಗೆ ಚೇರ್ಮನ್ರಿಗೆ ಇದು ಮಾಡಿ ಪರ್ಸನಲಿ ಮಾತಾಡಿದ್ವಿ ಸರ್. ಲೆಟರ್ ಗಿಟರ್ ಮಾಡಿದೇನು ಸರ್ ಯಾವ್ದಾರ? ಕೊಟ್ಟದ ಕೊಟ್ಟಿದೆ ಸರ್. ಅವ್ರಿಗೆ ಜನ ಏನೇನಿದೆ ಆಗ್ಲಿ ಅಂತ ಏನು ಇವಿದ್ದಾವೆ ಮಾಫಿಯಾಗಳು ಅಂದವಕ್ಕೆ ಅವಕಾಶ ಕೊಡಲ್ಲ. ನ್ಯೂಸ್ 18ನಲ್ಲಿ ದದ್ದಲ್ ಭೂ ಸೀಕ್ರೆಟ್ ಅನ್ನ ಒಂದೊಂದಾಗಿ ತೆರೆದಿಟ್ಟಿದೆ ನ್ಯೂಸ್ 18. ಪುತ್ರನ ಹೆಸರಿನಲ್ಲಿ ಭೂಮಿ ಖರೀದಿ ಸುದ್ದಿ ಮಾಡಿದ್ದು ಕೂಡ ಮೊದಲು ನ್ಯೂಸ್ 18 ಪ್ರಸಾರ ಮಾಡಿದ್ವಿ. ಫಸ್ಟ್ ಮೊನ್ನೆ 3 ಗಂಟೆಯ ಸಂದರ್ಭದಲ್ಲಿ ಇಡೀ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಯಾವ ರೀತಿಯಾಗಿ ಹಣವನ್ನ ಖರೀದಿ ಅಂದ್ರೆ ಈ ಜಮೀನನ್ನ ಖರೀದಿ ಮಾಡಲಾಗಿತ್ತು, ಎಷ್ಟು ಹಣವನ್ನ ಕೊಡಲಾಗಿತ್ತು, ಹಾಗೆ ಏನು ಈ ಜಮೀನನ್ನ ಕೊಟ್ಟಿದ್ರಲ್ಲ ಅವರನ್ನ ಕೂಡ ಮಾತನಾಡಿಸಿದ್ವಿ. ಅವ್ರು ಯಾವ ರೀತಿಯ ಕಣ್ಣೀರನ್ನ ಹಾಕಿದ್ರು ಅದನ್ನು ಕೂಡ ನಿಮ್ಗೆ ತೋರಿಸಿದ್ವಿ. ದದ್ದಲ್ಗೆ ಭೂಮಿ ಮಾರಿದವರ ಕೂಡ ನ್ಯೂಸ್ 18 ಜೊತೆ ಮಾತನಾಡಿದ್ರು. ಅವರು ಭೂಮಿ ಮಾರಿದಂತ ಲಕ್ಷ್ಮೀ ದೇವಮ್ಮ ಈಗ ಕಂಗಾಲಾಗಿದ್ದಾರೆ. ಆ ಸುದ್ದಿ ಕೂಡ ಫಸ್ಟ್ ಬ್ರೇಕ್ ಮಾಡಿದ್ದು ಕೂಡ ನ್ಯೂಸ್ 18 ಕನ್ನಡ. ಈಗ ಭಾರತ್ ಮಾಲಾ ಯೋಜನೆ ಸುದ್ದಿ ಬ್ರೇಕ್ ಮಾಡಿದೆ. ದದ್ದಲ್ ಭೂಮಿ ಖರೀದಿ ಹಿಂದಿನ ಸೀಕ್ರೆಟ್ ಗೊತ್ತಾಗ್ತಾ ಇದೆ. ನ್ಯೂಸ್ 18ನಲ್ಲಿ ಬ್ಯಾಕ್ ಟು ಬ್ಯಾಕ್ ಎಕ್ಸ್ಕ್ಲೂಸಿವ್ ಆದಂತ ಸುದ್ದಿಯನ್ನ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ಆಗ್ತಾ ಇರುವಂತ ಅಕ್ರಮದ ವಿಚಾರಕ್ಕೆ ಸಂಬಂಧಪಟ್ಟಂತೆನೂ ಕೂಡ ತಳ್ಕ ಹಾಕೊಳ್ತಾ ಇರುವಂತದನ್ನು ಗಮನಿಸ್ತಾ ಇದ್ದೀರಾ. ಸೊ ಇಲ್ಲಿ ಇಡಿ ಅಧಿಕಾರಿಗಳು ಕೂಡ ಅಷ್ಟೇ ಈ ಒಂದು ನಿಟ್ಟಿನಲ್ಲೇ ಸಾಕಷ್ಟು ನೋಟಿಸ್ ಅನ್ನ ಕೂಡ ಕೊಡ್ಲಾಗ್ತಾ ಇದೆ, ಪ್ರಶ್ನೆಗಳನ್ನ ಮಾಡ್ಲಾಗ್ತಾ ಇದೆ. ಇದು ಯಾವ್ಯಾವ ರೀತಿಯಾಗಿ ಬಸನಗೌಡ ದದ್ದಲ್ಗೆ ಕಂಟಕ ಆಗಿ ಪರಿಣಮಿಸುತ್ತೆ ಅನ್ನುವಂಥದ್ದನ್ನ ಕಾದ್ ನೋಡ್ಬೇಕಾಗಿದೆ. ಬಿಕಾಸ್ ಅವರು ತಪ್ಪಿಸ್ಕೊಂಡು ಓಡಾಡ್ತಾ ಇದ್ದಾರೆ. ಇವತ್ತು ಬೇರೆ SIT ಮುಂದೆ ವಿಚಾರಣೆಗೆ ಹಾಜರಾಗ್ತಾರಾ ಕಾದ್ ನೋಡ್ಬೇಕು. ಇಡಿ ಅಧಿಕಾರಿಗಳು ಅವರು ಸಿಕ್ಕಿದ್ರೆ ಬಂಧನ ಮಾಡುವಂತ ಸಾಧ್ಯತೆ ಇದೆ ಅಂತ ಕೂಡ ಹೇಳಲಾಗ್ತಾ ಇರುವಂತದ್ದು. ಸೊ ಈ ಕಾರಣಕ್ಕೋಸ್ಕರ ಬಸನಗೌಡ ದದ್ದಲ್ ಅವರು ತಲೆಮರೆಸ್ಕೊಂಡು ಓಡಾಡ್ತಾ ಇದ್ದಾರೆ ಅಂತ ಹೇಳಲಾಗ್ತದೆ. ಕಾದ್ ನೋಡೋಣ ಇವತ್ತು ಬರ್ತಾರ SIT ಮುಂದೆ ಅಂತ. ಇದೆಲ್ಲದ್ರ ಬಗ್ಗೆನೂ ಕೂಡ ಮತ್ತಷ್ಟು ಮಾಹಿತಿಯನ್ನ ಕೊಡ್ತಾ ಹೋಗ್ತಾರೆ ನಮ್ಮ ರಾಯಚೂರಿನ ಪ್ರತಿನಿಧಿ ವಿಶ್ವನಾಥ್ ಹೂಗಾರ್ ನಮ್ಮ ಜೊತೆ ದೂರವಾಣಿ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ವಿಶ್ವನಾಥ್, ಗಮನಿಸ್ತಾ ಇದೀವಿ ಈ ಒಂದು ಪ್ರಕರಣದಲ್ಲಿ ಆಲ್ಮೋಸ್ಟ್ ಎಲ್ಲ ಸುದ್ದಿಯನ್ನು ಕೂಡ ನ್ಯೂಸ್ 18 ಕನ್ನಡ ಎಕ್ಸ್ಕ್ಲೂಸಿವ್ ಆಗಿ ಬ್ರೇಕ್ ಮಾಡಿರುವಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಇಡಿ ಅಧಿಕಾರಿಗಳು ಕೂಡ ನೋಟಿಸ್ ಅನ್ನ ಕೊಡ್ತಿರುವಂಥದ್ದನ್ನ ಗಮನಿಸ್ತಾ ಇದೀವಿ. ಅದಕ್ಕೆ ವಿಚಾರಣೆಗೆ ಕರಿತಾ ಇದ್ದಾರೆ, ವಿಚಾರಣೆಯನ್ನ ಮಾಡ್ತಾ ಇದ್ದಾರೆ. ತದನಂತರ ಬಸನಗೌಡ ದದ್ದಲ್ ಕೂಡ ತಪ್ಪಿಸ್ಕೊಂಡು ಓಡಾಡ್ತಾ ಇರುವಂಥದ್ದು. ಇವತ್ತಾದ್ರೂ SIT ಮುಂದೆ ಹಾಜರಾಗ್ತಾರಾ ಅನ್ನುವಂಥ ಪ್ರಶ್ನೆ ಇರುವಂಥದ್ದು. ಈ ಎಲ್ಲ ಎಕ್ಸ್ಕ್ಲೂಸಿವ್ ಸ್ಟೋರಿಗಳ ಬಗ್ಗೆ ನೋಡ್ತಾ ಹೋಗೋದಾದ್ರೆ ಈ ರಾಜ್ಯದಲ್ಲಿ ನಡೆದಿರ್ತಕ್ಕಂಥ ಅಂದ್ರೆ ವಾಲ್ಮೀಕಿ ಅಭಿವೃದ್ಧಿ ನಿಗಮದಲ್ಲಿ ನಡೆದಿರುವಂತಹ 94 ಕೋಟಿಗೂ ಹೆಚ್ಚು ಹಣದ ಭ್ರಷ್ಟಾಚಾರ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇವತ್ತು ಆ ವಾಲ್ಮೀಕಿ ನಿಗಮದ ಅಧ್ಯಕ್ಷರಾದಂತಹ ಬಸನಗೌಡ ದದ್ದಲ್, ಏನ್ ರಾಯಚೂರು ಗ್ರಾಮಾಂತರ ಶಾಸಕರಿದ್ದಾರೆ, ಬಸನಗೌಡ ದದ್ದಲ್ ಅವರು ಕೂಡ ಆರೋಪಿಯಾಗಿರ್ತಕ್ಕಂಥದ್ದು ಈಗಾಗಲೇ ಎಲ್ರಿಗೂ ಗೊತ್ತಿರ್ತಕ್ಕಂಥ ವಿಚಾರ. ಈಗ ಇಡಿ ಆಗಿರ್ಲಿ SIT ಅವರಾಗಿರ್ಲಿ ಅವರ ವಿಚಾರಣೆ ಕರೆದು ವಿಚಾರಣೆ ಮಾಡ್ತಾ ಇದ್ದಾರೆ. ಮತ್ತೊಂದು ಕಡೆ ಇವತ್ತು ಇಡಿ ಅವರಿಗೆ ದದ್ದಲ್ ಅವರು ಎದುರು ಹಾಜರಾಗಬೇಕಾದಂತಹ ಸಂದರ್ಭ ಇದೆ. ಈ ಸಂದರ್ಭದಲ್ಲಿ ಬಸನಗೌಡ ದದ್ದಲ್ ಅವರು ಅರೆಸ್ಟ್ ಆಗ್ತಾರೆ, ಅಂದ್ರೆ ಇಡಿ ಅವರು ವಶಕ್ಕೂ ಆಗ್ತಾರ ಅನ್ನುವಂತ ಪ್ರಶ್ನೆಗಳು ಕೂಡ ಈಗ ದಟ್ಟವಾಗಿ ಮೂಡ್ತಾವೆ. ಇದ್ರ ಬೆನ್ನಲ್ಲೇ ನಾವು ಮುಂಚೆಯಿಂದ ನೋಡ್ತಾ ಇದೀವಿ ನ್ಯೂಸ್ 18ನಲ್ಲಿ ಮೊಟ್ಟ ಮೊದಲ ಬಾರಿಗೆ ಏನಂತ ಹೇಳಿದ್ರೆ ಇವತ್ತು ರಾಯಚೂರು ಜಿಲ್ಲೆಯ ಸಿರವಾರ ತಾಲೂಕಿನ ಗಣದಿನ್ನಿ ಗ್ರಾಮದಲ್ಲಿ ಇವತ್ತು ಆ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಅಧಿಕಾರಿಯಾದಂತಹ ಚಂದ್ರಶೇಖರನ್ ಸಾವಿಗೂ ಮುನ್ನವೇ ಇವತ್ತು ಭೂಮಿಯನ್ನ ದದ್ದಲ್ ಅವರು ಇಲ್ಲಿ ತಮ್ಮ ಪುತ್ರನ ಹೆಸರಲ್ಲಿ ಖರೀದಿಸಿದ್ರು ಎನ್ನುವಂತಹ ಮೆಗಾ ಎಕ್ಸ್ಕ್ಲೂಸಿವ್ ಸುದ್ದಿಯನ್ನ ನ್ಯೂಸ್ 18ನಲ್ಲಿ ನಾವು ಪ್ರಸಾರ ಮಾಡಿದ್ವಿ. ಪ್ರತಿ ಅದರ ತಕ್ಕಂಗೆ ಯಾಕೆ ಇವರು ಭೂಮಿಯನ್ನ ಖರೀದಿ ಮಾಡಿದ್ರು ಎನ್ನುವಂಥದ್ದನ್ನ ಅವತ್ತೇ ನಾವು ಹೇಳಿದ್ವಿ. ಭಾರತ್ ಮಾಲಾ ಎನ್ನುವಂತಹ ಕೇಂದ್ರ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಒಂದು ಬಂದಿದೆ. ಆ ಯೋಜನೆಗಾಗಿ ಇವತ್ತು ಭೂಮಿಯನ್ನ ಖರೀದಿ ಮಾಡಿ ಅದನ್ನ ಎನ್ಎ ಲ್ಯಾಂಡ್ ಅನ್ನಾಗಿ ಕನ್ವರ್ಜೇಷನ್ ಮಾಡಿ ಇವತ್ತು ಅದನ್ನ ಸರ್ಕಾರಗಳಿಗೆ ದುಪ್ಪಟ್ಟು ಹಣಕ್ಕೆ ಅಂದ್ರೆ ತೆಗೆದುಕೊಂಡಿರ್ತಕ್ಕಂತಹ ಮೌಲ್ಯಕ್ಕಿಂತ 10 ಪಟ್ಟು ಹಣಕ್ಕೆ ಮಾರಾಟ ಮಾಡತಕ್ಕಂತ ಒಂದು ವ್ಯವಸ್ಥಿತವಾದಂತಹ ಜಾಲ ಇದು ಎನ್ನಲಾಗ್ತದೆ. ಇದಕ್ಕೆ ಸಂಬಂಧಪಟ್ಟಂತೆ ನಾವು ಮುಂಚೆ ಹೇಳಿದ್ವಿ, ಆದ್ರೆ ಇವತ್ತು ನಾವು ತೋರಿಸ್ತಾ ಇದೀವಿ ಆ ಒಂದು ವರದಿಗೆ ಸಂಬಂಧಪಟ್ಟಂತೆ ದಾಖಲೆ ಸಮೇತ ಇವತ್ತು ವರದಿಯನ್ನ ಪ್ರಸಾರ ಮಾಡ್ತಾ ಇದೀವಿ. ಸಿರುವಾರದ ಗಣದಿನ್ನಿ ಕ್ಯಾಂಪ್ ನಲ್ಲಿ ಆ ಗಣದಿನ್ನಿ ಗ್ರಾಮದಲ್ಲಿ ಇವತ್ತು ಭಾರತ್ ಮಾಲಾ ಹೈವೇ ಹಾದು ಹೋಗ್ತದೆ ಎನ್ನುವಂಥದ್ದನ್ನ ಬೆಳಗಾವಿ ಹುನಗುಂದ ರಾಯಚೂರು ಮಾರ್ಗ ಏನಿದೆ ಆ ಒಂದು ಮಾರ್ಗದಲ್ಲಿ ಇವತ್ತು ದದ್ದಲ್ ಅವರು ಭೂಮಿ ಖರೀದಿಸಿರ್ತಕ್ಕಂಥದ್ದು. ಹಾಗಾದ್ರೆ ಇಲ್ಲಿ ಮಹತ್ವವಾದಂತ ಪ್ರಶ್ನೆ ಮೂಡ್ತಕ್ಕಂಥದ್ದು ಏನು ಅಂತ ಹೇಳಿದ್ರೆ ಈ ಒಂದು ಯೋಜನೆಯ DPR ಅಂದ್ರೆ ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಈ ದದ್ದಲ್ ಅವರಿಗೆ ಹೇಗ್ ಸಿಕ್ತು ಅನ್ನುವಂಥದ್ದು ಪೃಥ್ವಿ. ಯಾಕೆಂತ ಕೇಳಿದ್ರೆ ಒಂದು ಯೋಜನೆ ಸಾವಿರಾರು ಕೋಟಿ ಹಣ ಸುರಿದು ಇವತ್ತು ಭಾರತ್ ಮಾಲಾ ಯೋಜನೆಯನ್ನ ಇಲ್ಲಿ ಮಾಡಲಾಗ್ತಾ ಇದೆ. ಯಾಕಂತ ಕೇಳಿದ್ರೆ ಮುಂಬೈ, ಪುಣೆಯಂತಹ ಮಹಾನಗರಗಳಿಗೆ, ಮಹಾರಾಷ್ಟ್ರದಂತಹ ಮಹಾನಗರಗಳಿಗೆ ಕೇವಲ ಕೆಲವೇ ಅವಧಿಯಲ್ಲಿ ತಲುಪತಕ್ಕಂತಹ ಒಂದು ಮಹತ್ವಾಕಾಂಕ್ಷಿ ಯೋಜನೆ ಈ ಒಂದು ಭಾರತ್ ಮಾಲಾ ಯೋಜನೆ. ಈ ಭಾರತ್ ಮಾಲಾ ಯೋಜನೆಗೆ ಇಲ್ಲಿ ರೈತರ ಭೂಮಿಯನ್ನ ಭೂಸ್ವಾಧೀನ ಮಾಡ್ಕೊಳ್ಳಲಾಗ್ತದೆ. ಅವರಿಗೆ ಆ ಒಂದು ಮಾರುಕಟ್ಟೆಯ ಮೌಲ್ಯ ಇವತ್ತು ಆ ಭೂಮಿಗೆ ಏನ್ ಬೆಲೆ ಇದೆ ಅದನ್ನ ಕೊಂಡುಕೊಂಡು ರೈತರಿಂದಲೇ ನೇರವಾಗಿ ಕೊಂಡುಕೊಂಡು ಅಲ್ಲಿ ರಸ್ತೆಯನ್ನ ಹೆದ್ದಾರಿಯನ್ನ ನಿರ್ಮಾಣ ಮಾಡತಕ್ಕಂಥದ್ದು ಕೇಂದ್ರ ಸರ್ಕಾರದ ಕನಸು.
ಆದ್ರೆ ಇದರ DPR ಡೀಟೇಲ್ ಪ್ರಾಜೆಕ್ಟ್ ರಿಪೋರ್ಟ್ ಹೇಗೆ ಬಯಲಾಯಿತು, ಈ ಅಧಿಕಾರವನ್ನ ದುರ್ಬಳಕೆ ಮಾಡಿಕೊಂಡು ಈ DPR ಅನ್ನ ಪಡೆದು ಈ ಒಂದು ಮಾರ್ಗದಲ್ಲಿ ಈ ಒಂದು ಹೆದ್ದಾರಿ ಸಂಚಾರ ಆಗ್ತದೆ, ಈ ಒಂದು ಹೋಗ್ತದೆ, ಅಲ್ಲಿ ಭೂಮಿಯನ್ನ ಖರೀದಿ ಮಾಡಿ ಅದನ್ನ NA ಕನ್ವರ್ಜೇಷನ್ ಮಾಡಿಸಿ ನಂತರದಲ್ಲಿ ಇದನ್ನ ಕೇಂದ್ರ ಸರ್ಕಾರಕ್ಕೆ ತಿರುಗಿ ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಯಾರು ಭೂ ಸ್ವಾಧೀನವನ್ನ ಮಾಡ್ಕೊಳ್ತಾರೋ ಅವರಿಗೆ ಹೆಚ್ಚಿನ ಬೆಲೆಯಲ್ಲಿ 10ರಷ್ಟು ಬೆಲೆಯಲ್ಲಿ ಅದನ್ನ ಮಾರಾಟ ಮಾಡಿ ಈ ಒಂದು ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಣವನ್ನ ಇಲ್ಲಿ ಬಳಕೆ ಮಾಡಿ ಈ ಹಣವನ್ನ ಮತ್ತೆ ಭೂಮಿಯನ್ನ ಖರೀದಿಸಿ ಈ ಒಂದು ಭೂಮಿಯಿಂದ ಮತ್ತಷ್ಟು ದುಪ್ಪಟ್ಟು ಹಣವನ್ನ ಖರೀದಿಸುವುದಕ್ಕೆ ದದ್ದಲ್ ಮುಂದಾದ್ರ ಎನ್ನುವಂತಹ ಪ್ರಶ್ನೆಗಳು ಈಗ ಸಾರ್ವಜನಿಕ ವಲಯದಲ್ಲಿ ಸಾಕಷ್ಟು ಚರ್ಚೆಗೀಡು ಮಾಡಿದಾವೆ. ಇದೆಲ್ಲವನ್ನು ಕೂಡ ಇಡಿ ಅಧಿಕಾರಿಗಳು ಕೂಡ ಸೂಕ್ಷ್ಮವಾಗಿ ಗಮನಿಸ್ತಾ ಇದ್ದಾರೆ ಪೃಥ್ವಿ. ಹೀಗಾಗಿ ದದ್ದಲ್ ಅವರ ಬಂಧನ ಆಗ್ತದಾ ಎನ್ನುವಂತಹ ಪ್ರಶ್ನೆ ಈಗ ನೋಡೋಣ ಈಗ ಅದಕ್ಕೆಲ್ಲ ಯಾವ ರೀತಿಯಾಗಿ ಲೆಕ್ಕವನ್ನ ಕೊಡ್ತಾರೆ ಅಂತ. ಬಿಕಾಸ್ ಇದೆಲ್ಲವನ್ನು ಕೂಡ ಪ್ರಶ್ನೆ ಮಾಡಿದ್ದಾರೆ ಇಡಿ ಅಧಿಕಾರಿಗಳು, ಲೆಕ್ಕವನ್ನ ಕೂಡ ಕೊಡಬೇಕಾಗುತ್ತೆ. ಹಾಗೆ ಅಲ್ಲಿರುವಂತ ಅಂದ್ರೆ ಭೂಮಿ ಯಾರು ಕೊಟ್ಟಿದ್ರು ಅವರನ್ನು ಕೂಡ ಪ್ರಶ್ನೆ ಮಾಡಿರುವಂತ ಕಾರಣಕ್ಕೋಸ್ಕರ ಎಲ್ಲೋ ಒಂದ್ ಕಡೆ ಸಿಕ್ಕಾಕೊಳ್ಳುವಂತ ಸಾಧ್ಯತೆ ಕೂಡ ದಟ್ಟವಾಗಿದೆ ಅಂತ ಹೇಳಲಾಗ್ತದೆ. ಎಲ್ಲ ಕಾದ್ ನೋಡೋಣ. ಧನ್ಯವಾದ ವಿಶ್ವನಾಥ್ ನಿಮ್ಮೆಲ್ಲ ಮಾಹಿತಿಗಾಗಿ. ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ 18 ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ. ಕರ್ನಾಟಕ ಮತ್ತು ದೇಶ ವಿದೇಶದ 360 ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ QR ಕೋಡ್ ಅನ್ನ ಸ್ಕ್ಯಾನ್ ಮಾಡಿ. ನಮ್ಮ ಚಾನೆಲ್ ಅನ್ನ ಫಾಲೋ ಮಾಡಿ, ನೋಟಿಫಿಕೇಶನ್ ಆನ್ ಮಾಡಿ.